50 ದಿವಸ ಕನ್ನಡ ಲಾಕ್ ಚಾಲೆಂಜಲ್ಲಿ ದಿವಸ 28 ಆಗಿತ್ತು. ಬೆಳಿಗ್ಗೆ ಎದ್ದೇಳಿ ಎಲ್ಲಿಗೆ ಹೊರಟೆ ಅಂದರೆ ಒಂದು ಇವೆಂಟ್ ಇತ್ತು, ವಿಜಯ್ ಚರ್ಚ್ ಅಂತ. ಹಾಗೆ ಸಂಧಿ ಇವೆಂಟ್ ಆದ ಕಾರಣದಲ್ಲಿ ನಾನು ಸ್ಕೂಟರಲ್ಲಿ ಐಟಮ್ ಎಲ್ಲ ತಗೊಂಡು ಹೋದೆ. ಹೋಗೋ ರೂಟಲ್ಲಿ ಕ್ಯಾಮರಾ ಇಟ್ಕೊಂಡು ಮುಂದೆ ವೀಡಿಯೋ ಮಾಡ್ತಿದ್ದೆ. ನಂದು ಹಾಲಿಗೆ ಹೋಗಿ ರೀಚ್ ಆಗಿ ಆಯಿತು. ಹಾಗೆ ಐಟಮ್ ಎಲ್ಲ ಅಲ್ಲೇ ಬದಿಯಲ್ಲಿ ಇಟ್ಟೆ, ಯಾಕೆಂದರೆ ನಂಗೆ ಇನ್ನೊಂದು ಐಟಮ್ ತರಲಿಕ್ಕಿತ್ತು. ಹಾಲ್ ಕ್ಲೋಸ್ ಆಗಿತ್ತು. ಆದಮೇಲೆ ಮ್ಯಾನೇಜರ್ಗೆ ಕಾಲ್ ಮಾಡಿ ಬರಲಿಕ್ಕೆ ಹೇಳಿದೆ. ಮತ್ತು ನಾನು ಗಾಡಿ ಇಟ್ಕೊಂಡು ಎಲ್ಲಿಗೆ ಮತ್ತೆ ಹೊರಟೆ ಅಂದರೆ ಅಂಕಿತ್ನ ರೂಮ್ ಹತ್ತು ಹೋದೆ, ಯಾಕೆಂದರೆ ಅಲ್ಲಿ ಒಂದು ಪ್ರಿಂಟ್ ಮಾಡಲಿಕ್ಕೆ ಕೊಟ್ಟಿದ್ದೆ, ಅದನ್ನು ತಗೊಂಡು ಬರಲಿಕ್ಕೆ. ಅಲ್ಲಿ ಪ್ರಿಂಟೆಲ್ಲ ತಗೊಂಡು ಮತ್ತೆ ನಾನು ಸೀದಾ ಬಂದದ್ದು ನಾನು ಹಾಲಿಗೆ ಬಂದು ರೀಚ್ ಆಗಿ ಆಯಿತು. ಆದಮೇಲೆ ರಪ್ಪ ಸಟ್ ಮಾಡಿದೆ. ಫೈನಲ್ ಲುಕ್ ಈ ಥರ ಬಂದಿತ್ತು. ಅದೊಂದು ಸ್ಕ್ರೀನ್ ಥರ ಎಳಿಲಿಕ್ಕೆ ಬೇಕಿತ್ತು ಅವರಿಗೆ, ಆ ಥರ ಮಾಡಿಕೊಟ್ಟಿದ್ವಿ. ಇವತ್ತಿನ ಇವೆಂಟ್ ಎಲ್ಲ ಆಯಿತು. ಆದಮೇಲೆ ನಾನು ಅಲ್ಲಿಂದ ಹೊರಟೆ, ಕ್ಯಾಮರಾದಲ್ಲಿ ಒಂದು ವೀಡಿಯೋ ಮಾಡಿ. ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಅಂತ ಪೆಟ್ರೋಲ್ ಪಂಪಿಗೆ ಹೋಗಿ ಪೆಟ್ರೋಲ್ ಎಲ್ಲ ಹಾಕಿ ಆಯಿತು. ಮತ್ತು ಅಲ್ಲಿಂದ ಹೊರಟೆ. ಮತ್ತೆ ಎಲ್ಲಿಗೆ ಹೊರಟೆ ಅಂದರೆ ನಾನು ಮನೆಗೆ ಬಂದು ವೆಲ್ಡಿಂಗ್ ಮಾಡಲಿಕ್ಕೆ ಕೂತ್ಕೊಂಡೆ. ರಪ್ಪ ಮಿಷಿನೆಲ್ಲ ಸಟ್ ಮಾಡ್ತಾಯಿದ್ದೆ. ಸಟ್ ಮಾಡಿ ಎಲ್ಲ ಆಯಿತು. ಆದಮೇಲೆ ವೆಲ್ಡ್ ಮಾಡಲಿಕ್ಕೆ ಕೂತ್ಕೊಂಡೆ. ವೆಲ್ಡ್ ಎಲ್ಲ ಮಾಡ್ತಾಯಿದ್ದೆ. ಆದಮೇಲೆ ಒಂದು ಕಾಲ್ ಬಂತು ನನಗೆ, ಫ್ರೆಂಡ್ದು ಕಾಲ್ ಬಂತು ಅಂತ ಗಾಡಿ ಇಟ್ಕೊಂಡು ಸೀದಾ ಫ್ರೆಂಡ್ ಮನೆಗೆ ಹೋದೆ. ಯಾಕೆ ಹೋದ ಅಂದರೆ ಡೆಕೋರೇಷನ್ ತೆಗಿಲಿಕ್ಕಿತ್ತು. ಅದಕ್ಕೆ ಹೋಗೋ ರೂಟಲ್ಲಿ ಕ್ಯಾಮರಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಮುಂದೆದು. ಫ್ರೆಂಡ್ ಮನೇಲಿ ರೀಚ್ ಆಗಿತ್ತು. ಮತ್ತು ರಪ್ಪ ಇವೆಂಟ್ ಎಲ್ಲ ಬಿಚ್ಚಿ ಗಾಡಿಯಲ್ಲಿ ಇಟ್ಟೆ. ಆದಮೇಲೆ ಒಂದು ಕಾಫಿ ಕುಡಿದ್ವಿ. ಆದಮೇಲೆ ಎಲ್ಲರೂ ಕೂತ್ಕೊಂಡು ಊನೋ ಆಟ ಆಡಿದ್ವಿ ಅಲ್ಲೇ ಫ್ರೆಂಡ್ ಮನೆಯಲ್ಲೇ. ಇವರು ಮ್ಯಾಜಿಕ್ ಮಾಡ್ತೇನೆ ಅಂತ ಹೇಳಿದರು. ಲಾಸ್ಟಿಗೆ ಕಾರ್ಡ್ ತೋರಿಸಿದರು. ಅದು ಹೇಗೆ ಅಂತ ನಂಗೆ ಗೊತ್ತು, ಅವಳನ್ನು ಮಂಗೆ ಮಾಡ್ತಿದ್ರು ಅವರು. ಮತ್ತು ಎಲ್ಲರೂ ಸೇರಿ ಆಟ ಆಡಲಿಕ್ಕೆ ಕೂತ್ಕೊಂಡ್ವಿ. ನಾನು ಅಲ್ಲೇ ಒಂದು ಸ್ನ್ಯಾಪ್ ಹಾಕ್ಕೊಂಡೆ. ಆದಮೇಲೆ ಫ್ರೆಂಡ್ ಮನೆಯಲ್ಲೇ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಆಯಿತು. ಆದಮೇಲೆ ನಾನು ಅಲ್ಲೇ ರಾತ್ರಿ ಇಡೀ ನಾವು ಆಟ ಆಡಲಿಕ್ಕೆಲ್ಲ ಕೂತ್ಕೊಂಡಿದ್ವಿ. ಇವತ್ತಿನ ಲಾಗ್ ಮುಗಿಸ್ತಿದ್ದೀನಿ. ಬಾಯ್, ನಾಳೆ ಸಿಕ್ಕುವ.